ಬೆಳಕು ನೀಡುವುದು ದೀಪದ ಧರ್ಮ. ಅತಿಥಿಗಳನ್ನು ಗೌರವದಿಂದ ಪರಿಚಯಿಸಿ ಸ್ವಾಗತಿಸುವುದು ನಮ್ಮ ಧರ್ಮ. ಯಾಕೆಂದ್ರೆ ದೀಪ ಹಚ್ಚುವ ಕೆಲಸ ಮಾಡೋದೇ ಹೆಣ್ಮಗಳು. ಗಂಡಸರಿದ್ರೆ ಅವು ದೀಪ ಹಚ್ತಾರ, ಏನೋ ಹೇಳೋಬೇಕು, ಅಲ್ಲಿ ಹೋಗಿ ಫೋನ್ ಮಾಡಿ ಅಲ್ಲಿ ದೀಪ ಹಚ್ಚಿದ್ರೇನ್ರಿ ಅಂತ ಫೋನ್ ಮಾಡ್ತಾನಾ ಇರಬೇಕು. ಇಲ್ಲ ಹಚ್ಚಿದೆ ಕಣೆ ಟಿವಿ ನೋಡ್ತಾ ಮುಗಿದೋಯ್ತಲ್ಲ. ಈಗ 10 ಗಂಟೆ ಆದ್ರೂ ಹಚ್ಚಿರಲ್ಲ. ದೀಪ ಹಚ್ಚುವ ಕೆಲಸ ಮಾಡೋದು ಹೌದು, ದೀಪವಾಗಿ ಮನೆಯಲ್ಲಿ ಉರಿಯುವ ಬೆಳಗುವ ಕೆಲಸ ಮಾಡೋದು ಹೆಣ್ಣುಮಗಳೇ. ಆದ್ರಿಂದ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎನ್ನ ಮನೆಯೊಳೆಸದ ಬೆಳಕೆ ಎನ್ನ ಬದುಕಿನೊಂದು ಸಿರಿಯೇ, ನನ್ನ ಬದುಕಿನ ಸಂಪತ್ತು ನೀನು, ನಿನ್ನ ನಿನಿತು ಹರುಷಗೊಳಿಸೇ ಬರೆದ ಬರಹವ, ನಿನ್ನನ್ನು ಸಂತೋಷಗೊಳಿಸಬೇಕು ಅಂತ ಬರೆದ ಬರಹವನ್ನ ಇನ್ನದೆಂತು ನೋಡಿ ನಗುತ್ತಲೊರೆವ ಸರಸವ, ನನ್ನ ಬರಹ ನೋಡಿ ಸಂತೋಷದಿಂದ ಸರಸ ಸಲ್ಲಾಪವನ್ನು ಮಾಡ್ತಿದ್ಯಲ್ಲ, ಇನ್ನೆಲ್ಲಿ ಮಾಡ್ತೀಯ ನೀನು, ಎಲ್ಲಿದ್ಯಾ ನೀನು? ಕಿರಿಯ ಮಕ್ಕಳಳುವ ದನಿಗೆ ಹಿರಿಯರಿಡುವ ಕಣ್ಣಪನಿಗೆ ಕರಗದೆದೆಯ ಬಿದಿಯು ಬಣಗು ಕವಿತೆಗೊಲಿವನೇ, ಮರುಳ ನುಡಿಯನಿದನು ನಿನ್ನ ಕಿವಿಯಳುಲಿವನೇ. ಚಿಕ್ಕ ಮಕ್ಕಳು ಅಳ್ತಾ ಇದ್ರು ಕೂಡ ವಿಧಿ ಇದನ್ನಲ್ಲ, ವಿಧಿಗೆ ಅದು ಲೆಕ್ಕವೇ ಇಲ್ಲ. ಯಾರಾದರೂ ಮನೆಯಲ್ಲಿ ಬೇಕಾದವರು ತುಂಬ, ನಿನ್ನೆ ಯಾವುದೋ ಒಬ್ಬ ಹುಡುಗ ಸತ್ತೋದ್ನಲ್ಲ, ಆ ತಾಯಿ ಅಳುದು ನೋಡಿರಿ ಹೊಟ್ಟೆ ಚುರು ಅಂದೋಗಲ್ವಾ. ಏನು ಹಿಂಸೆಗಳು, ಏನು ಕಥೆಯೋ. ನಾವೆಲ್ಲ ಒಂದಂತ ಭಾವ ಇದ್ಬಿಟ್ರೆ ಇಂಥದ್ದನ್ನು ಎಲ್ಲಿ ಮಾಡೋಕ್ಕಾಗತ್ತೆ ನೋಡಿ. ಈಗ ನಾವು ಇಂಥದೆಲ್ಲ ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಲ್ಲ, ನಮಗೆ ಆ ಭಾವನೆಗಳು ಬರ್ತಾವ. ಆ ತಾಯಿ ಅಳುದು ನೋಡಿರಿ ಎಷ್ಟು ಚುರು ಅನ್ನುತ್ತೆಲ್ಲ ಹೊಟ್ಟೆ. ಅವನೊಬ್ಬನೇ ದಿಕ್ಕು ನನಗೆ, ಇನ್ಯಾರಿದ್ದಾರೆ ಅಂತ ಗೋಳು ಹೊಡಿತಾಳಲ್ಲ. 10 ಲಕ್ಷ ಕೊಟ್ರಲ್ಲ ಅಂತ ಕೇಳಿದ್ದಕ್ಕೆ ನನಗೆ 10 ಲಕ್ಷ ಬೇಡ, ಮಗ ಬೇಕು ಅಂತ ಕೇಳಬೇಕಾದ್ರೆ ಆ ತಾಯಿಯ ನೋವನ್ನು ಅರ್ಥ ಮಾಡ್ಕೊಳ್ಳೋರು ಯಾರು? ವಿಧಿ ನೋಡಿ ಹೇಗೋ ಕೆಲಸ ಮಾಡಿಬಿಡುತ್ತೆ. ಕಿರಿಯರಳುವ ಪಣ್ಣ ಕಣ್ಣಪನಿಗೆ ಹಿರಿಯರಿಡುವ ಕಿರಿಯ ಮಕ್ಕಳಳುವ ದನಿಗೆ ಹಿರಿಯರಿಡುವ ಕಣ್ಣಪನಿಗೆ ಕರಗದೆದೆಯ ಬಿದಿಯು ಬಣಗು ಕವಿತೆಗೊಲಿವನೇ. ಕಿರಿ ಮಕ್ಕಳು, ಸಣ್ಣ ಮಕ್ಕಳು ಅಳ್ತಾ ಇದ್ರು ಕೂಡ ಈ ವಿಧಿ ಅದನ್ನು ಸ್ವೀಕಾರ ಮಾಡಲ್ಲ. ತುಂಬ ಹಿರಿಯರು ಅಳ್ತಾ ಇದ್ರು, ಆ ವಿಧಿ ಅದರ ಕಡೆಗೆ ನೋಡೋದೇ ಇಲ್ಲ. ಅಂಥ ವಿಧಿ ನಾನು ಬರೆದ ಈ ಒಣ ಕವಿತೆಗೆ ಅವನು ಯಾವತ್ತಾದರೂ ಕರಗ್ತಾನ? ಅದನ್ನು ತಗೊಂಡೋಗಿ ಸತ್ತ ಮೇಲೂ ನಿನ್ನ ಕಿವಿ ಹತ್ರ ನನ್ನ ಕವಿತೆಯನ್ನು ಹೇಳ್ತಾನ ಅವನು? ಇಂಥ ಪರಿಸ್ಥಿತಿ ಬಂದಿದಲ್ಲ ಅಂತ DVG ಕೊರಗ್ತಾರೆ. ಹಾಗಾಗಿ ತುಂಬ ಕಷ್ಟವನ್ನು ಅನುಭವಿಸಿ ಆ ಕಷ್ಟದಲ್ಲಿಯೇ ತತ್ವವನ್ನು ಹಿಡಿದುಕೊಟ್ರು. ಮೊಸರು ತಾನು ಹಾಗೇ ಇದ್ದರೆ ಬೆಣ್ಣೆ ಬರಲ್ಲ. ಮೊಸರು ಬೆಣ್ಣೆ ರೂಪವನ್ನು ಪಡಿಬೇಕಾದ್ರೆ, ಮೊಸರಲ್ಲಿ ಬೆಣ್ಣೆ ಬರಬೇಕಾದ್ರೆ ಅದನ್ನು ಕಡ್ದು ಒಂದು ಸಲ ತಿರ್ಸಿದ್ರೆ ಬರಲ್ಲ. ಅದಕ್ಕೊಂಡು ಎಷ್ಟು ಸಹನೆ ಬೇಕು, ಕೊನೆಗೆ ಸಿದ್ಧಿ ಆಗತ್ತೆ. ನಮ್ಮ ಜೀವನವೂ ಹಾಗೆ ಕಷ್ಟಗಳಲ್ಲಿ ಮುಳುಗಿ ಕಷ್ಟಗಳೇ ನಮಗೆ ಶಕ್ತಿ ಕೊಟ್ಟಾಗ ಆ ಕಷ್ಟದಿಂದ ಮೇಲೆ ಹೇಳ್ತೀವಲ್ಲ, ಅದು ನಿಜವಾದ ಆನಂದದ ಸಾಕ್ಷಾತ್ಕಾರ. ಆನಂದ ಬರುವುದು ಕಷ್ಟದಲ್ಲಿ, ಮೊಸರಲ್ಲಿ ಬೆಣ್ಣೆ ಬಂದ ಹಾಗೆ. ಅದರಿಂದ ತಾಳ್ಮೆ ಎಲ್ಲ ಇರುತ್ತೆ ನಮಗೆ, ಕೆಲವುದಕ್ಕೆ ಹೆಚ್ಚಿನದಕ್ಕೆ ಇರಲ್ಲ ಅಷ್ಟೇ. ಅದಕ್ಕೆ ನಿನಗೆ ಸಮಸ್ಯೆ ಬಂದಾಗ ಜಾತಕ ತಗೊಂಡು ಹೋಗಬೇಡಪ್ಪ, ಸಹನೆಯ ಪಾಠ ಕಲ್ತ್ಕೋ. DVG ಅವರ ನಿತ್ಯ ಜೀವನದಲ್ಲಿ ಅನೇಕ ಘಟನೆಗಳು ನಡೀತವೆ. ಒಂದು ಘಟನೆಯಿಂದಾಗಿ ಬಹುಶಃ ಈ ಪದ್ಯ ಬರೆದಿರ್ಬೋದೇನೋ ಅಂತ ಅನಿಸುತ್ತೆ. PH ಕೃಷ್ಣರಾಯರು ಅಂತ ಒಬ್ಬ 80 ವರ್ಷದ ಒಬ್ಬ ಮುದುಕರು DVG ಜೊತೆಗೆ ಕೂತ್ಕೊಂಡು ಎಲ್ಲೋ ಪಾರ್ಕಲ್ಲ ಎಲ್ಲೋ ಕೂತ್ಕೊಂಡಿದ್ರಂತೆ. ಅಷ್ಟೊತ್ತಿಗೆ ಇವ್ರು ಕೂತ್ಕೊಂಡು ಮಹಾನುಭಾವರು, ಒಳ್ಳೆ ತುಂಬ ದೊಡ್ಡ ಮನುಷ್ಯರಲ್ಲ, ಹಾಗಾಗಿ ಒಬ್ಬ ಹಸ್ತ ಸಾಮಗ್ರಿಕ ಅಂದರೆ ಕೈ ಗೆರೆ ನೋಡಿ ಮುಖ ಲಕ್ಷಣ ನೋಡಿ ಜ್ಯೋತಿಷ್ಯ ಹೇಳುವವನು ಅಲ್ಲಿಗೆ ಬಂದ. ಸ್ವಾಮಿ, ನಾನು ಹಸ್ತ ಸಾಮಗ್ರಿಕ, ನಿಮ್ಮ ಭವಿಷ್ಯ ಭೂತ ಎಲ್ಲ ಹೇಳ್ತೀನಿ, ಹೇಳ ಅಂತ ಕೇಳಿದ್ನಂತೆ. DVG ಹೇಳಿದ್ರಂತೆ ನಕ್ಕೊಳ್ತಾ, ನಂದು ಭವಿಷ್ಯ ಭೂತ ಎಲ್ಲ ಆಗೋಗಿದೆ, ನಂದೇನಾಗಬೇಕಂತಿಲ್ಲ. ಈ ನೋಡಿ ಯಜಮಾನ್ರಿದ್ದಾರಲ್ಲ 80 ವರ್ಷ, ಅವರಿಗೆ ಅವ್ರದ್ದೇನಾರು ತುಂಬ ಆಸೆ ಇದೆ, ಅವರಿಗೆ ಸ್ವಲ್ಪ ಬದುಕಬೇಕು ಅಂತ, ಅವ್ರದ್ದೇನಾರಿದ್ರೆ ನೋಡಿ ಹೇಳು. ಸರಿ, ಕೈ ನೋಡಿದ್ನಂತೆ. ನೋಡಿದ ತಕ್ಷಣ ಮೊದಲನೇದು ಅವನದು ಸಮಜಾಯಿಷಿ ಏನಿದ್ರು, ಸ್ವಾಮಿ ಇವರು ಭಾಳ ದೊಡ್ಡ ಮನುಷ್ಯರಾಗಿದ್ದರು ಸ್ವಾಮಿ ಅಂತ. ಮತ್ತೆ DVG ನಕ್ರಂತೆ, ಅದೆಲ್ಲ ಯಾಕಪ್ಪ ಹೇಳೋದು, ಇನ್ನೊಂದು ಸ್ವಲ್ಪ ಹೇಳು, ಅದೆಲ್ಲ ಗೊತ್ತಿದೆ ನಮಗೆ ಅಂತ. ಮತ್ತೆ ನೋಡ್ತಾ ಹೇಳಿದ್ರಂತೆ, ಸ್ವಾಮಿ ಇವರಿಗೆ 4 ಜನ ಗಂಡು ಮಕ್ಕಳಿದ್ದಾರೆ ಅನ್ನಂತೆ. ಆಗ DVGಗೆ ನಗು ಬಂತಂತೆ. ಅಪ್ಪ, ನೀನೆಂಥ ಹಸ್ತ ಸಾಮಗ್ರಿಕನೋ, ಇವರಿಗೆ ಇರೋದು 2 ಗಂಡು ಮಕ್ಕಳು, 4 ಜನ ಇಲ್ಲಿಂದ ಅಂತ ಕೇಳಿದ ತಕ್ಷಣ ಮತ್ತೆ ಹೇಳಿದ್ನಂತವನು, ಸ್ವಾಮಿ ಇನ್ನಾಗಬಾರ್ದು ಅಂತಿಲ್ವಲ್ಲ ಅಂತ. ಬೆಪ್ಪುತ ಕಡಿ, ಇವ್ರಿಗೆ 80 ವರ್ಷ, ಇವ್ರ ಹೆಂಡತಿ ಸತ್ತೋಗಿ 8 ವರ್ಷ ಆಯಿತು, ಇನ್ನೆಂತ ಆಗೋದು ನಿನ್ನ ತಲೆ ಅಂದ್ರಂತೆ. ಅಲ್ಲಿಗೂ ಬಿಡಲಿಲ್ಲ.
ಬ್ರಹ್ಮಾಂಡದಂತವ್ರು ನೋಡಿ ಬಿಡಲ್ಲ. ಕೊನೆಗೆ ಹೇಳಿದ್ನಂತೆ, ಸ್ವಾಮಿ ಇಂಥ ದೊಡ್ಡ ಮನುಷ್ಯರಿಗೆ ಮನೆಯಲ್ಲೇ ಮಕ್ಕಳಿರಬೇಕು ಅಂತಿಲ್ಲ ಸ್ವಾಮಿ. ಇದೆಲ್ಲ ಅನುಭವಕ್ಕೆ ತಂದುಕೊಂಡ್ರು ಅವರು. ಹಾಗಾಗಿ ಗ್ರಹಗತಿಯ ತಿದ್ದುವನೇ ಜೋಯಿಸನು ಜಾತಕದಿ ವಿಹಿತವಾಗಯುದರ ಗತಿ ಸೃಷ್ಟಿ ವಿಧಿಯಿಂ ಸಹಿಸಿದಲ್ಲದೆ ಮುಗಿಯದು ಆವದಶೆ ಬಂದ್ವಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಸಾಧ್ಯ ಬಡದಾರಿಗುಂ ನರಭಾಲ ಪಟ್ಟವನು ಶುದ್ಧಗೊಳಿಸಲು ತೊಡೆದು ಪೂರ್ವದೆಲ್ಲವನು ಹೊದ್ದು ಹರಿಯಲಿಬೇಕು ಕರ್ಮಶೇಷದ ಪಟವ ಬುದ್ಧಿ ನುಡಿ ಸೈರಣೆಯೇ ಮಂಕುತಿಮ್ಮ. ಮತ್ತೆ ಸಹಸು ಅಂತ ಹೇಳ್ತಾರೆ, ಸಹಿಸು. ಸಾಧ್ಯ ಬಡದಾರಿಗಂ ನರಭಾಲ ಪಟ್ಟವನು ಶುದ್ಧಗೊಳಿಸಲು ತೊಡೆದು ಪೂರ್ವದೆಲ್ಲವನು. ಎಷ್ಟು ಅದ್ಭುತವಾಗಿದೆ ನೋಡಿ. ಯಾರಿಗೂ ಸಾಧ್ಯ ಇಲ್ಲಂತೆ ಮನುಷ್ಯನ ಹಣೆ ಬರಹವನ್ನು ತಿದ್ದಿ ಸರಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಏನೇನು ಅನುಭವಿಸಬೇಕೋ ಇಲ್ಲ ಅನುಭವಿಸಬೇಕು. ಸಾಧ್ಯ ಬಡದಾರಿಗಂ ನರಭಾಲ ಪಟ್ಟವನು ಶುದ್ಧಗೊಳಿಸಲು ತೊಡೆದು ಪೂರ್ವದೆಲ್ಲವನು. ನಾವೇನೇನು ಪೂರ್ವದಲ್ಲಿ ಕರ್ಮವನ್ನು ಹೊತ್ಕೊಂಡು ಬಂದಿದ್ದೀವಲ್ಲ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಎಲ್ಲವೂ ನಾವೇ ಅನುಭವಿಸಬೇಕು. ಹೊದ್ದು ಹರಿಯಲಿ ಬೇಕು ಕರ್ಮಶೇಷದ ಪಟವ ಬುದ್ಧಿ ನುಡಿ ಸೈರಣೆಯೇ ಮಂಕುತಿಮ್ಮ. ನೋಡಿ ಎಷ್ಟು ಚೆನ್ನಾಗಿದೆ ಅನುಭವ, ಎಷ್ಟು ಬೇಕು ಇದಕ್ಕೆ. ಹೊದ್ದು ಹರಿಯಲಿ ಬೇಕು ಕರ್ಮಶೇಷದ ಪಟವ ಬುದ್ಧಿ ನುಡಿ ಸೈರಣೆಯೇ ಮಂಕುತಿಮ್ಮ. ಒಂದು ಉದಾಹರಣೆ ಕೊಡ್ತಾರೆ. ಬಹುಶಃ ಬಡತನದಲ್ಲಿ ನರಳುವರಿಗೆ ಮಾತ್ರ ಗೊತ್ತಿರುತ್ತೆ ಇದು. ನಮ್ಮ ಕರ್ಮಶೇಷ, ನಾವೇನು ಕರ್ಮ ಪಡ್ಕೊಂಬಂದಿದ್ದೀವಿ ಅದೊಂದು ಬೆಡ್ಶೀಟ್ ಇದ್ದಾಗಂತೆ. ಸಾಮಾನ್ಯವಾಗಿ ಶರ್ಟು ಕೊಳೆಯಾದರೆ ತೊಳೆದಾಕ್ತೀವಿ, ಬಟ್ಟೆ ಕೊಳೆಯಾದರೆ ತೊಳೆದಾಕ್ತೀವಿ. ಆದರೆ ಬೆಡ್ಶೀಟ್ಗಳಿಗೆ ಆ ಮರ್ಯಾದೆ ಸಿಗೋದು ಭಾಳ ಕಡಿಮೆ. ಈಗೇನೋ ವಾಷಿಂಗ್ ಮಿಷನ್ ಬಂದಿದೆ, ಅದೇನೋ ಕಾಣುತ್ತೆ ವಾರಕ್ಕೊಂದ್ಸಲ. ಆದರೆ ನಮ್ಮ ಕಾಲದಲ್ಲಿ ನನಗೆ ನೆನಪಿದೆ, 6 ತಿಂಗಳಿಗೋ 1 ವರ್ಷಕ್ಕೋ ಒಮ್ಮೆ ಆ ಬೆಡ್ಶೀಟ್ ತೊಳೆಯೋದು. ಆಮೇಲೆ ಆ ಬೆಡ್ಶೀಟ್ ಇದೆಯಲ್ಲ, ಮತ್ತೆ ಹೊಸ ಬೆಡ್ಶೀಟ್ ಕೊಡಿಸೋದಕ್ಕೆ ದುಡ್ಡಿರಲಿಲ್ಲವಲ್ಲ, ಅದು ಹರಿದು ಆಕಾಶದಲ್ಲಿ ನಕ್ಷತ್ರಗಳೆಲ್ಲ ಕಾಣ್ತಾ ಇದ್ವು ಅದರಲ್ಲಿ. ಇನ್ನು ಹೊದಿಯಕ್ಕಾಗಲ್ಲ, ಬರೋದೇ ಇಲ್ಲ ಅಂತಾದಾಗ ಮಾತ್ರ ತಗೊಂಡೋಗಿ ಬೆಡ್ಶೀಟನ್ನು ಎಸಿತೀವಿ ಹೊರತು ಇನ್ನೊಂದು ಸ್ವಲ್ಪ ಕಂಡಿ ಇಲ್ಲ ಅಂತಂದರೆ ಎಲ್ಲೊಂದು ಮುಖಕ್ಕೆ ಸ್ವಲ್ಪ ಸರಿಯಾಗಿದೆಯಪ್ಪ ಅಂತಿದ್ರೆ ಅದನ್ನೂ ಹೊದ್ದು ಕೊನೆಗೆ ಹರಿದು ಹಾಕಿ ಇನ್ನೇನು ಹೊದಿಯಕ್ಕಾಗಲ್ಲ ಅಂತ ಆದಾಗ ತೆಗೆದು ಎಸಿತೇವಲ್ಲ. ಈ ಕರ್ಮಶೇಷದ ಪಟವೂ ಹೀಗೆ ಅಂತೆ. ನಾವು ಅನುಭವಿಸಬೇಕಾದ ಎಲ್ಲ ಕರ್ಮಗಳನ್ನು ಅನುಭವಿಸಿ ಇದನ್ನು ಹರಿದು ಎಸಿಬೇಕೇ ಹೊರತು ಹಾಗೆ ಎಸಿಯಕ್ಕಾಗಲ್ಲ ಅಂತ ಎಷ್ಟು ಚೆನ್ನಾಗಿ ಉದಾಹರಣೆ ಕೊಡ್ತಾರೆ. ನಂದೊಂದು ಸಲಹೆ ಏನಪ್ಪ ಅಂತಂದರೆ ಡಿ ವಿ ಜಿ ಹೇಳ್ತಾರೆ, ಬುದ್ಧಿ ನುಡಿ ಸೈರಣೆಯೇ. ನಾನೊಂದು ಬುದ್ಧಿ ನುಡಿ ಹೇಳ್ತೀನಿ, ಏನಂದರೆ ಜಗತ್ತಲ್ಲಿ ಏನೆಲ್ಲ ಬರುತ್ತೋ ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಿದ್ಧನಾಗು. ಅದೇ ನಿನಗೆ ಜೀವನದಲ್ಲಿ ಶಾಂತಿಯನ್ನು ಕೊಡುತ್ತೆ. ಎಡರು ತೊಡರೆನಲೇಕೆ ಬಿಡಿಸು ಮತಿಗಾದನಿತ ದುಡಿ ಕೈಯಿನಾದನಿತು ಪಡು ಬಂದ ಪಾಡ ಬಿಡು ಮಿಕ್ಕುದನು ವಿಧಿಗೆ ಬಿಡದಿರು ಉಪಶಾಂತಿಯನು ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ. ಏನು ಕಳ್ಕೊಂಡ್ರೂ ತೊಂದರೆ ಇಲ್ಲ, ಮಾನಸಿಕ ನೆಮ್ಮದಿ ಮಾತ್ರ ಕಳ್ಕೋಬೇಡ. ಅದನ್ನು ಬಹಳ ಪ್ರಯತ್ನ ಪಟ್ಟು ರಕ್ಷಣೆ ಮಾಡ್ಕೋ ಜೀವನದುದ್ದಕ್ಕೂ. ಅದೇ ನಿನಗೆ ಕೊನೆಗೆ ಬಿಡುಗಡೆಯನ್ನು ಮಾಡಿಸುತ್ತೆ. ಯಾವ ಚಿಂತೆ ಮಾಡಬೇಡ. ಹಾಗಾಗಿ ಜಗಕ್ಕೆ ನೀನ್ ಬಂದಾಗ ನೀನೊಬ್ಬನಳುತ್ತಿದ್ದೆ, ಜಗವೆಲ್ಲ ನಗುತ್ತಿತ್ತು ಸಂತಸದಲ್ಲಿ. ಜಗವ ನೀನ್ ಬಿಡುವಾಗ ನಗುತ್ತ ಬಿಡು ನಿನಗಾಗಿ, ಜಗವೆಲ್ಲವಳುತ್ತಿರಲಿ ಬೋಳು ಬಸವ. ಜಗತ್ತಿಗೆ ನೀನು ಬಂದಾಗ ಹತ್ಕೊಂಡು ಬಂದೆ, ಜಗತ್ತು ನಗ್ತಾ ಇತ್ತು. ನೀನು ಬಿಟ್ಟು ಹೋಗುವಾಗ ನಗುತ್ತಾ ಬಿಟ್ಟು ಹೋಗು. ನಾವು ಜಗತ್ತಿಗೆ ಏನಾದರೂ ಒಳ್ಳೆಯದು ಮಾಡಿದರೆ, ಜಗತ್ತು ನನಗೆ ಕೊಟ್ಟಿದ್ದಕ್ಕಿಂತ ನಾನು ಜಗತ್ತಿಗೆ ಕೊಟ್ಟದ್ದು ಜಾಸ್ತಿ ಇದ್ದರೆ ಆನಂದ ಬಂದೇ ಬರುತ್ತಲ್ವ.
ಯೋಚನೆ ಮಾಡು ಅಂತ ಹೇಳ್ತಾರೆ ಮರಳಮನೆ ಕಗ್ಗದಲ್ಲಿ. ಜಗದ ನೀಂ ಕೊಂಡದ್ದೇ ಜಗಕ್ಕೆ ನೀಂ ಕೊಟ್ಟದ್ದೇ, ಮಿಗಿಲಾವುದೆರಡೊಳು ನಿನ್ನ ಬೆಲೆಯೇನು, ಬಗೆಯದೀ ಲೆಕ್ಕವನು ಜಗದುಣಿಸನುಂಬುವನು ಮೃಗ ಮಾತ್ರ ನಲ್ಲವೇ ಮರುಳ ಮುನಿಯ. ಜಗದ ನೀಂ ಕೊಂಡದ್ದೇ, ಲೆಕ್ಕಾಚಾರ ಮಾಡ್ಬೇಕು ನಾವಿವತ್ತು ಹೋಗಿ. ಜಗತ್ತಿಗೆ ನಾನು ಎಷ್ಟು ಕೊಟ್ಟಿದ್ದೇನೆ, ಜಗತ್ತು ನನಗೆ ಎಷ್ಟು ಕೊಟ್ಟಿದೆ, ಈ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಬೇಕು. ಟ್ಯಾಲಿ ಅಲ್ಲ, ಜಗತ್ತಿಗೆ ಕೊಟ್ಟಿದ್ದೇ ಜಾಸ್ತಿ ಆಗಬೇಕು. ಜಗದ ನೀಂ ಕೊಂಡದ್ದೇ ಜಗಕ್ಕೆ ನೀಂ ಕೊಟ್ಟದ್ದೇ, ಮಿಗಿಲಾವುದೆರಡರೊಳು ನಿನ್ನ ಬೆಲೆಯೇನು. ಜಗತ್ತಿಗೆ ನೀನು ಕೊಟ್ಟಿದ್ದು ಜಾಸ್ತಿ ಇದ್ರೆ ನಿನಗೆ ಬೆಲೆ ಜಾಸ್ತಿ, ಜಗತ್ತು ನಿನಗೆ ಕೊಟ್ಟಿದ್ದು ಜಾಸ್ತಿ ಇದ್ರೆ ನಿನಗೆ ಬೆಲೆ ಕಡಿಮೆ. ಬೆಲೆ ಹೇಗೆ ನಾವು ನಿಷ್ಕರ್ಷ ಮಾಡುವುದು ಅಂದ್ರೆ ಹೀಗಂತೆ, ನಾನೇನಾದ್ರು ಜಗತ್ತಿಗೆ ಜಾಸ್ತಿ ಕೊಟ್ಟಿದ್ರೆ ನನ್ನ ಬೆಲೆ ಜಾಸ್ತಿ. ವಿಶ್ವೇಶ್ವರನವರು ಅದೆಷ್ಟು ಕೊಟ್ಟರು, ಬಾಪೂಜಿ ಅವರು ಎಷ್ಟು ಕೊಟ್ಟರು, ವಿವೇಕಾನಂದರು ಎಷ್ಟು ಕೊಟ್ಟರು, ಸ್ವಂತಕ್ಕೇನು ಮಾಡ್ಕೊಂಡಿದ್ದಾರೆ? ಅದಕ್ಕೆ ಅಲ್ವಾ ನಾವು ಯೋಚನೆ ಮಾಡಿದ್ದು ಇವತ್ತೂ ಕೂಡ ಬೆಲೆ ಕೊಡೋದು ಅಂತದ್ದು. ವಿಶ್ವೇಶ್ವರ 101 ವರ್ಷ ಬದುಕಿದ್ರಲ್ಲ, ಸಿದ್ಧಲಿಂಗ ಸ್ವಾಮೀಜಿಯವರು 111 ವರ್ಷ ಇನ್ನೂ ಕೂಡ ದೇಶ ಸೇವೆ ಮಾಡ್ತಾ ಇದ್ದಾರೆ. ಜಗತ್ತಿಗೆ ಅದೆಷ್ಟು ಕೊಟ್ಟಿದ್ದಾರೆ, ಏನು ತಿಂತಾರೆ, ಒಂದಿಷ್ಟು ತಿಂತಾರೆ ಅಷ್ಟೇ. ಮೊನ್ನೆ ನನಗೆ ಅದೃಷ್ಟ, ಅವರ ದರ್ಶನ ಆಯಿತು, ಅವರ ಪಾದದ ಬಳಿಯಲ್ಲೇ ಕೂತ್ಕೊಂಡು 1/4 ಗಂಟೆ ಕಳೆದೆ. ಅದೇನು ಅದೃಷ್ಟ, DVGಗೆ ನಾನು ಶರಣ ಹೊಂದಬೇಕು, ಆ DVG ಇಲ್ದಿದ್ರೆ ನನಗೆ ಅವ್ರ ದರ್ಶನ ಆಗ್ತಾ ಇರಲಿಲ್ಲ. ನೋಡಿ ಜಗತ್ತಿಗೆ ಎಷ್ಟು ಕೊಟ್ಟಿದ್ದಾರೆ, ಅವ್ರ ಬೆಲೆ ಎಷ್ಟಿದೆ ಈಗ. ಯಾವ ರಾಜಕಾರಣಿಗಳಿಗೂ ಕೂಡ ಅಲ್ಲಿ ಹೋಗಕ್ಕೆ ಡಬಡವ ಅಂತ ಇರುತ್ತೆ, ಅದು ಆ ತಾಕತ್ತು. ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಜನ ಅವರು ಕೊಟ್ಟ ಅನ್ನದಿಂದ ಬೆಳೆದು ಎಂಥೆಂಥ ಎತ್ತರಕ್ಕೆ ಏರಿದ್ದಾರೆ. ಕೊನೆಯವರೆಗೂ ಮೈಸೂರಲ್ಲಿ ಹೋದಾಗ ಒಬ್ರು ಹೇಳ್ತಾ ಇದ್ರು, ಆ ಸಿದ್ಧಗಂಗಾ ಮಠ ಇಲ್ದಿದ್ರೆ ನಾನು ಈ ಸ್ಥಾನಕ್ಕೆ ಬರ್ತಿರ್ಲಿಲ್ಲ ಅಂತ. ಎಷ್ಟು ಜನ ಕಣ್ಣೀರು ತುಂಬಿಕೊಂಡು ಆ ಕೃತಜ್ಞತೆಯನ್ನು ಸ್ಮರಿಸ್ಕೊಳ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಅದು ಹೆಚ್ಚುಗಾರಿಕೆ. ಅದ್ರ ಬೆಲೆ ಹೇಗೆ ಅಂದರೆ ಹಾಗೆ ಜಗತ್ತಿಗೆ ನಾವು ಜಾಸ್ತಿ ಕೊಡಬೇಕು. ಜಗದ ನೀಂ ಕೊಟ್ಟದ್ದೇ ಜಗದ ನೀಂ ಕೊಂಡದ್ದೇ ಜಗಕ್ಕೆ ನೀಂ ಕೊಟ್ಟದ್ದೇ, ಮಿಗಿಲಾವುದೆರಡರೊಳು ನಿನ್ನ ಬೆಲೆಯೇನು. ಎಷ್ಟು ಚೆನ್ನಾಗಿ ಅರ್ಥ ಆಗತ್ತಲ್ಲ ಇದು. ನಮ್ಮ ಬೆಲೆ ಹೇಗೆ ನಾವು ಗಣಿಸ್ಬೇಕಂದ್ರೆ ಜಗತ್ತಿಗೆ ಜಾಸ್ತಿ ಕೊಟ್ಟಿರಬೇಕು, ಅದು ಜಾಸ್ತಿ ತೋರಿಸ್ಬೇಕು. ಮಿಗಿಲಾವುದೆರಡರೊಳು ನಿನ್ನ ಬೆಲೆಯೇನು, ಬಗೆಯದಿ ಲೆಕ್ಕವನು. ಈ ಲೆಕ್ಕ ಮಾಡಲೇ ಇಲ್ಲ ನೀನು ಕೊನೆಯವರೆಗೂ ಅಂದರೆ ಏನು ಪ್ರಯೋಜನ ಇಲ್ಲ. ಬಗೆಯದಿ ಲೆಕ್ಕವನು, ಈ ಲೆಕ್ಕ ಮಾಡ್ದೇನೆ, ಇದ್ರ ಬಗ್ಗೆ ಚಿಂತನೆ ಮಾಡ್ದೇನೆ, ಜಗತ್ತು ಕೊಟ್ಟ ಊಟವನ್ನೇ ನಿರಂತರವಾಗಿ ಮಾಡಿ 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 ವ್ಯರ್ಥ ಮಾಡ್ತಾ ಇದ್ರೆ ನೀನು ಮೃಗಕ್ಕೆ ಸಮಾನ ಅಲ್ವಾ, ಪ್ರಾಣಿಗೆ ಸಮಾನ ಅಲ್ವಾ. ಪ್ರಾಣಿಗೆ ವಿವೇಕವೇ ಇಲ್ಲ, ಆದ್ರಿಂದ ಅದು ಮಾಡಿದ್ರೆ ನಡೆಯುತ್ತೆ. ನಿನಗೆ ವಿವೇಕ ಇದೆ, ಆದರೂ ನೀನು ಹೀಗೆ ಕಳೆದೆ ಅಂದರೆ ನಿನಗೆ ಯಾರು ಬೆಲೆ ಕೊಡ್ತಾರೆ? ಹಾಗಾಗಿ ವಿಶ್ವೇಶ್ವರನನ್ನು ಇವತ್ತು ನಾವು ನೆನೆಸ್ತೇವೆ. ಆ ಮಗು 5ನೇ ಕ್ಲಾಸಲ್ಲಿದ್ದಾಗ ತುಂಬ ಬಡತನ. ಲಕ್ಷ್ಮಮ್ಮ ಅಂತ ಅವ್ರ ಅಮ್ಮನ ಹೆಸರು. ತಂದೆ ಇಲ್ಲ, ಕಳ್ಕೊಂಡಿದ್ರು. ಕಷ್ಟಪಟ್ಟು ದುಡಿದು ಪಾಪ ಮನೆಯಲ್ಲಿ ಕೆಲಸ, ಯಾರ್ದೋ ಮನೇಲಿ ಕೆಲಸ ಮಾಡಿಕೊಂಡು ಪಾತ್ರೆ ತೊಳೆದು ಎಲ್ಲ ಮಾಡಿ ಮಗುವನ್ನು ಶಾಲೆಗೆ ಸೇರಿಸಿದ್ರಂತೆ. 5ನೇ ಕ್ಲಾಸು ಬೆಳಿಗ್ಗೆ ಏನಾದ್ರು ತಿಂಡಿ ಕೊಟ್ಟು ಕಳಿಸಿಬಿಟ್ರೆ ಮಧ್ಯಾಹ್ನ ಬಂದ ಮೇಲೆ ಅಲ್ಲ, ಸಾಯಂಕಾಲ ಸ್ಕೂಲ್ ಮುಗಿಸಿ ಬಂದ ಮೇಲೆ ಏನೋ ತಿಂಡಿ ಕೊಡೋರು. ಮಧ್ಯಾಹ್ನ ಅವರಿಗೂ ಊಟ ಇಲ್ಲ, ವಿಶ್ವೇಶ್ವರಯ್ಯನವ್ರಿಗೂ ಊಟ ಇಲ್ಲ. ಒಮ್ಮೆ ಏನು ಮಾಸ್ಟ್ರು ಆ ಮಗುವನ್ನು ಮನೆಗೆ ಹೋಗಿ ಒಂದು ಪುಸ್ತಕ ತಗೊಂಬ ಅಂತ ಕಳಿಸಿದ್ರಂತೆ. ಸೀದಾ ಓಡೋಡಿ ಬಂತು ಮಗು. ಬಂದ ತಕ್ಷಣ ಕೇಳಿದ್ರಂತೆ ವೆಂಕಟಚಮ್ಮ ಕೇಳಿದ್ರು, ಯಾಕ ಬಂದೆ ಪುಟ ಅಂತ. ನೋಡಿ ಆ ಕರಡಿ ಇದೆಯಲ್ಲ, ಬಂದ್ರೆ ಏನಾರು ಕೊಡಬೇಕು, ಏನೂ ಇಲ್ಲ. ಯಾಕೆ ಬಂದ ಪುಟ? ಇಲ್ಲ ಮಾಸ್ಟ್ರು ನನಗೊಂದು ಪುಸ್ತಕ ತೊಗೊಂಡು ಹೋಗ್ಬೇಕು ಅಂತ ಹೇಳಿದಾರಮ್ಮ, ಅದಕ್ಕೆ ತೊಗೊಂಡ್ಬಂದಿದ್ದೀನಿ ನಾನು ಅಂತ. ಬಂದು ಪಾಪ ಹುಡುಕ್ತಾ ಇತ್ತು ಪುಸ್ತಕ ಎಲ್ಲ. ಇವರು ಅಡುಗೆ ಮನೇಲಿ ಹುಡುಕ್ತಾ ಇದ್ದಾರೆ. ಆ ಮಗು ಅಲ್ಲಿಂದ ಬೆವರು ಸುಸ್ಕೊಂಡು ಓಡೋಡಿ ಬಂದಿದೆ. ತಾಯಿಗೆ ಕರಳಲ್ವಾ, ಅಂತೂ ಏನಾರು ಕೊಟ್ಟು ಕಳಿಸ್ಬೇಕು ಅಂತ ಏನು ಹುಡುಕಿರೂ ಸಿಗ್ಲಿಲ್ಲ. ತುಂಬ ಹುಡುಕಿದ ಮೇಲೆ ಪುಟಾಣಿ ಹಿಟ್ಟು ಒಂದು ಡಬ್ಬಿಲಿತ್ತಂತೆ. ಕಡಲೆ ಹಿಟ್ಟಿಗೆ ಸಕ್ಕರೆ ಹಾಕಿಟ್ಟಿರ್ತಾರಲ್ಲ, ಬಡವರ ಬಾದಾಮಿ ಅದೇಯ ಹಿಂದೆ. ಅದನ್ನ ಒಂದಷ್ಟು 1 ಚಮಚ 2 ಚಮಚ ಕೊಟ್ಬಿಟ್ರಂತೆ. ಕೊಟ್ಟ ತಕ್ಷಣ ಬಾಯಾಕೊಂಡ್ಬಿಡ್ತಾ ಮಗು. ಬಾಯಿಗೆ ಹಾಕಿದ ತಕ್ಷಣ ನುಂಗಕ್ಕಾಗಿಲ್ಲ. ಅದರ ಅವಸ್ಥೆ ಏನಾಗುತ್ತೆ ಅಂದರೆ ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ, ನೀರು ಬೇಕಾಗಿರುತ್ತೆ. ಗಂಟ್ಲಲ್ಲಿ ಸಿಕ್ಕಾಕಿದ ತಕ್ಷಣ ತಾಯಿಗೆ ಅಯ್ಯೋ ಏನಾಯ್ತು ಪುಟ ಅಂತ ಹೇಳ್ಕೊಂಡು ಅಡುಗೆ ಮನೆಗೆ ಹೋಗ್ತಾರೆ. ಅಡುಗೆ ಮನೆಯಲ್ಲಿ 1 ತೊಟ್ಟು ನೀರಿಲ್ಲ. 3 ಮೈಲಿ ದೂರದಿಂದ ನೀರು ತರಬೇಕಾಗಿತ್ತಂತೆ. ಈಗ ಯಾರೂ ನಂಬುವ ಸ್ಥಿತಿಲಿಲ್ಲ. ಅಡುಗೆ ಮನೆಗೆ ನಲ್ಲಿ ತಿರ್ಸಿರಾಯ್ತು. ನಲ್ಲಿ ತೀರ್ಸೋರು ಯಾರು ಅಂತ ಅಷ್ಟರ ಮಟ್ಟಿಗೆ ಬಂದಿದೆ ನಮಗೀಗ.
ಅದೂ ಕಷ್ಟ ಆಗಿಬಿಟ್ಟಿದೆ. ನಮ್ಮ ಹಿರಿಯರು ಎಷ್ಟು ಅದು ಕಷ್ಟಪಡ್ತಿದ್ರು, ಎಷ್ಟು ಗಟ್ಟಿ ಇರ್ತಿದ್ರು. ಸೊಂಟದ ಮೇಲೆ ಕೊಡನೇ ನಿಲ್ಲಲ್ಲ ಈಗ, ಯಾಕೆಂದ್ರೆ ಅಭ್ಯಾಸ ಮಾಡಿದ್ರಲ್ವಾ. ನಮ್ಮಮ್ಮ ಎಲ್ಲ ತರ್ತಾ ಇದ್ರು, ನಾವು ಆಗ ಪ್ರಾಕ್ಟೀಸ್ ಮಾಡ್ತೀವಿ ಸೊಂಟದ ಮೇಲೆ. ಎಷ್ಟಂದ್ರೂ ಸೊಂಟದಿಂದ ಕೆಳಗಡೆ ಜಾರು ಹೋಗ್ತಿತ್ತು ಹೊರತು ನಿಲ್ತಿರಲಿಲ್ಲ. ಅದೊಂದು ಟ್ರಿಕ್ಕು ನೋಡಿ. ಹಾಗೆ ದೂರದಿಂದ ತಗೊಂಡು ಬರ್ತಾ ಇದ್ರಂತೆ. ನೀರಿಲ್ಲ, ಮತ್ತೆ ಬಂದು ನೋಡ್ತಾರೆ, ಮಗು ಉಸಿರು ಕಟ್ಟಿ ನರಳುತ್ತಾ ಇದೆ, ಕಣ್ಬೇಳೆ ಎಲ್ಲ ಮೇಲೆ ಹೋಗ್ತಾ ಇದೆ. ನರಳುತ್ತಾ ಇರುವಾಗ ಆಗಿ ತಾಯಿ ಹೇಗೆ ತಡ್ಕೊಳ್ಳೋಕೆ ಸಾಧ್ಯ? ಆಗ ಏನೂ ಇದೆ, ತುಂಬ ಅಕ್ಕಪಕ್ಕದ ಮನೆಗಳು ಇಲ್ಲ, ಏನೂ ತೋಚಲಾರದೆ ದೇವರ ಮನೆಗೆ ಹೋಗಿ ದೇವರ ಹತ್ರ ಕಣ್ಣು ಮುಚ್ಚಿಕೊಂಡು, ಭಗವಂತ ನನ್ನ ಕರಳನ್ನು ಉಳಿಸೋದು ಬಿಡಿಸೋದು ನಿನಗೆ ಬಿಟ್ಟಿದ್ದಪ್ಪ ಅಂತ ಕೈ ಮುಗಿದು ಕಣ್ಣು ಬಿಟ್ಟಾಗ ಅಲ್ಲಿ ನೈವೇದ್ಯಕ್ಕೆ ದೇವರ ಅರ್ಪಣೆಗೆ ಅಂತ ಹಸುವಿನ ಹಾಲನ್ನು ಕರೆದಾಕ್ಷಣೆ ಅಲ್ಲಿಡುವ ವ್ಯವಸ್ಥೆ ಇರ್ತಿತ್ತು. ಆ ಹಾಲನ್ನು ನೋಡಿದ್ರು, ಭಗವಂತ ಎಷ್ಟು ಕರುಣಾಮಯ್ಯೋ ನೀನು ಅಂತ ಆ ಹಾಲು ನೈವೇದ್ಯ ಆಗೋದ್ರೊಳಗೆ ತಗೊಂಬಂದು ಕುಡಿಸಿದ್ರು. ಆಮೇಲೆ ಸರಿ ಆಯಿತು. ಸರಿ ಆದ ಮೇಲೆ 5 ನಿಮಿಷ ಕೂರಿಸ್ಕೊಂಡು, ಈಗ ಸರಿ ಆಯ್ತಲ್ಲಪ್ಪ, ನಾನೊಂದು ಮಾತು ಹೇಳ್ತೀನಿ ಕೇಳ್ತೀಯಾ? ನೋಡಿ, ತಾಯಂದರು ಎಷ್ಟು ಚೆನ್ನಾಗಿ ಆ ಒಂದು ಕ್ರಿಟಿಕಲ್ ಸ್ಥಿತಿಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಿದ್ರು ಅನ್ನೋದಕ್ಕೆ. ವಿವೇಕಾನಂದರಿಗೂ ಹಾಗೆ ಮಾಡಿದರು ಭುವನೇಶ್ವರಿ ತಾಯಿ. ನಂದೊಂದು ಮಾತು ನಡೆಸ್ಕೊಡ್ತೀಯ ಪುಟ? ಏನಮ್ಮ ಅಂತ. 5ನೇ ಕ್ಲಾಸ್ ಓದ್ತಾ ಇದೆ ನೋಡಿ. ಆ ತಾಯಿ ಕೇಳ್ತಾ ಇದ್ದಾಳೆ, ಏನಮ್ಮ? ಏನಿಲ್ಲ ಪುಟ, ನೋಡು, ಇವತ್ತು ನಾನು ಅಡುಗೆ ಮನೆಗೆ ಹೋದೆ ಕಣೋ, ನಿನ್ನ ನೀರು ತರೋಣ ಅಂತ. 1 ತೊಟ್ಟು ನೀರಿರಲಿಲ್ಲ ಕಣೋ, ಗೊತ್ತಲ್ಲ ನಿನಗೆ 3 ಮೈಲಿ ದೂರದಿಂದ ನೀರು ತರಬೇಕು ಅಂತ. ನಾನು ನನಗಾಗಿ ಏನೂ ಕೇಳಲ್ಲ ಕಣೋ. ಈ ಊರಿನ ಎಲ್ಲ ಮಹಿಳೆಯರು ಕೂಡ ದೂರದಿಂದ ನೀರು ತರ್ತಾ ಇದ್ದಾರೆ. ನೀನು ಚೆನ್ನಾಗಿ ಓದಬೇಕು ಪುಟ, ಚೆನ್ನಾಗಿ ಹೋಗಿ ದೊಡ್ಡ ಮನುಷ್ಯಾಗಿ ನಾನೇನು ಕೇಳಲ್ಲ, ಈ ಊರಿಗೆ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಡಿಬಿಡಪ್ಪ, ಅಷ್ಟೇ ಸಾಕು ಅಂತ ಕೇಳಿದವರು ಆ ಮಗುವಿಗೆ ಆಗ ಹೇಳಿದ್ದು ತಲೆಗಿಳಿದಿತ್ತು. ಕಷ್ಟಪಟ್ಟು ಓದಿದ್ರು. ಅವ್ರ ಕಷ್ಟ ಕೇಳಿದರೆ ಇವತ್ತು ಯಾರೂ ಲೆಕ್ಕಕ್ಕೆ ತಗೊಳ್ಳಲ್ಲ. ನಮ್ಮ ಮಕ್ಕಳಿಗೆ ಕೇಳಿ ನೋಡಿ, ಬೀದಿ ಲೈಟಲ್ಲಿ ಕೂತ್ಕೊಂಡು ಓದ್ತಾ ಇದ್ರಂತೆ ಅವರು. ನಮ್ಮ ಮಗುಗೂ ಹೇಳಿದ್ದೆ, ನೋಡು ವಿಶ್ವೇಶ್ವರ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ನನ್ನ ಮಗನಿಗೆ ಹೇಳಿದ್ದಾರೆ ಬೀದಿ ಲೈಟಲ್ಲಿ ಕೂತ್ಕೊಂಡು ಓದ್ತಾ ಇದ್ರೆ ಅಂತ. ಹೋಗ್ಲಾ ನಾನು ಬೀದಿ ಲೈಟಿಗೆ ಅಂತ ಕೇಳ್ತಿದ್ದ. ಅಂದರೆ ಕಷ್ಟದ ಅನುಭವ ಇಲ್ವಲ್ಲ. ಕಷ್ಟಪಟ್ಟು ಇಂಜಿನಿಯರ್ ಆಗಿ ನೋಡಿ, ಆ ಅಮ್ಮನ ಮಾತನ್ನು ಎಷ್ಟು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಂಡು, ಬರೇ ಆ ಹಳ್ಳಿಗೆ ಮಾತ್ರ ನೀರು ಕೊಡಲಿಲ್ಲ ಆ ಮಹಾನುಭಾವ, ಇಡೀ ಮಂಡ್ಯ ಜಿಲ್ಲೆಗೆ ನೀರು ಉಣಿಸಿದ್ರು. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿ ಮನೆಯಲ್ಲೂ ದೇವರ ಕೋಣೆಯಲ್ಲಿ ವಿಶ್ವೇಶ್ವರಯ್ಯನ ಫೋಟೋ ಹಾಕ್ಕೊಂಡು ಆರಾಧನೆ ಮಾಡ್ತಾ ಇರುವುದು ಅವರು ಮಾಡಿದ ಒಳ್ಳೆಯ ಕೆಲಸಕ್ಕೆ ಹೊರತು ಅವರಷ್ಟು ವರ್ಷ ಬದುಕಿದರೆ ಅಂತಲ್ಲ. ಹಾಗಾಗಿ ಆ ಮಾಡಿದ ಕೆಲಸ ಇದೆಯಲ್ಲ, ಅದರಿಂದ ಬೆಲೆ ಜಗತ್ತಿಗೆ ಎಷ್ಟು ಕೊಟ್ಟರು. ಅವರೇನು ತಗೊಂಡ್ರು? 3 ಮದುವೆ ಆದರೂ ಸಂಸಾರಿ ಆಗಲಿಲ್ಲ. ಅವರು 3 ಮದುವೆ ಆಗಿದ್ರು, ಸಂಸಾರಿ ಆಗಲಿಲ್ಲ. 101 ವರ್ಷಗಳ ಕಾಲವೂ ಕೂಡ ತನ್ನ ಎಲ್ಲ ಸೇವೆಯನ್ನು ಜಗತ್ತಿಗೆ ಸಮರ್ಪಣೆ ಮಾಡಿ ಇವತ್ತೂ ಕೂಡ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತ ಮಾತ್ರ ಅಲ್ಲ, ವಿಶ್ವದ ಜನಮನದಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ ಅಂದರೆ ಅವರು ಜಗತ್ತಿಗೆ ಕೊಟ್ಟ ಬೆಲೆಯಿಂದಾಗಿ. ಜಗತ್ತಿಗೆ ಕೊಟ್ಟಿದ್ದು ಜಾಸ್ತಿ. ಹಾಗಾಗಿ ಅವರೆಲ್ಲ ತೀರ್ಕೊಂಡಾಗ ಎಷ್ಟು ಜನ ಕಣ್ಣಲ್ಲಿ ನೀರು ಸಿರಿಸಬಹುದು? ಜಗವನೀಂ ಬಿಡುವಾಗ ನಗುತ್ತ ಬಿಡು ನಿನಗಾಗಿ, ಜಗವೆಲ್ಲವಳುತ್ತಿರಲಿ ಬೋಳು ಬಸವ. ಜಗತ್ತನ್ನು ಬಿಟ್ಟು ಹೋಗುವಾಗ ನಾನು ಮಾಡಿದ ಕೆಲಸ ಒಳ್ಳೇದಿದ್ರೆ ಅಂದರೆ ಆ ಕೆಲಸಗಳೆಲ್ಲ ನಮಗೆ ಆ ಕಡೆ ಕಾಲದಲ್ಲಿ ನೆನಪಿಗೆ ಬರ್ತವೆ. ಆ ನೆನಪುಗಳಲ್ಲಿ, ಆ ನೆನಪಿನ ಮಾಧುರ್ಯದಿಂದಲೇ ಆನಂದದಿಂದ ಪ್ರಾಣ ಬಿಡಲಿಕ್ಕೆ ಸಾಧ್ಯ ನಮಗೆ. ಆದ್ದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಜಗತ್ತಿಗೆ ಉಪಕಾರಕರಾಗಿ ಬದುಕುವುದರಿಂದ ನಮ್ಮ ಆಯುಷ್ಯಕ್ಕೆ ಒಂದು ಬೆಲೆ ಬರುತ್ತೆ. ನಾವು ವರ್ಷಕ್ಕೆ ಜೀವ ತುಂಬಬೇಕೇ ಹೊರತು ಜೀವಕ್ಕೆ ವರ್ಷಗಳನ್ನು ತುಂಬಾರ್ದು. ಜೀವಕ್ಕೆ ವರ್ಷ ತುಂಬುವುದು ಅಂದರೆ ಕಳೀತಾ ಹೋಗೋದು ಅಷ್ಟೇ. ನಾವು ಬದುಕಿದ ವರ್ಷಗಳಿಗೆ ಜೀವ ತುಂಬುತ್ತಾ ಹೋಗಬೇಕು. ಇಷ್ಟು ವರ್ಷ ಬದುಕಿದ್ದ, ಇಷ್ಟೆಲ್ಲ ಮಾಡಿದ. ಯೋಚನೆ ಮಾಡಿ, ನಮ್ಮನ್ನು ಈ ಕಗ್ಗುಗಳೆಲ್ಲ ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಇದು ಹೀಗೆ ಮಾಡಿ ಹಾಗೆ ಮಾಡಿ ಹೇಳಲ್ಲ, ಹೌದಲ್ವಾ ನಾನು ಹೀಗೆ ಮಾಡಬೇಕಿತ್ತಲ್ವಾ ಅಂತ ನನಗೇ ಅನಿಸ್ಬೇಕು. ಆತ್ಮಪರಿವೀಕ್ಷಣೆ ಅಂತ ಕರೀತಾರೆ, ಇಂಟ್ರೋಸ್ಪೆಕ್ಷನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಅಂಥ ಕೆಲಸ ಈ ಕಗ್ಗ ಮಾಡಿಕೊಡುತ್ತೆ. ಆದ್ದರಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಜಗತ್ತನ್ನು ಬಿಟ್ಟು ಹೋಗುವಾಗ ನಗ್ತಾ ನಗ್ತಾ ಬಿಟ್ಟು ಹೋಗು. ಅದಕ್ಕೊಂದು ಉದಾಹರಣೆ DVG ಹೇಳ್ತಾರೆ. ಒಂದು ಸುಂದರ ಚಿಕ್ಕ ಮಗುಗೂ ಅರ್ಥ ಆಗುತ್ತೆ. ಒಂದು ಗುಲಾಬಿ ಗಿಡ ನೆಡ್ತಾನೆ ತೋಟಿಗ. 6 ತಿಂಗಳು ಸಾಕ್ತಾನೆ. ಮುಳ್ಳು ಚುಚ್ಚಿದ್ರೆ ಚುಸ್ಕೋತಾನೆ, ನೀರು ಹಾಕ್ತಾನೆ, ಗೊಬ್ಬರ ಹಾಕ್ತಾನೆ. 6 ತಿಂಗಳು ಅದು ಮೊಗ್ಗು ಅರಳಿಸಿರಲ್ಲ. 6 ತಿಂಗಳ ಮೇಲೆ ಒಂದು ಮೊಗ್ಗು ಅರಳುತ್ತೆ.
ಆವಾಗ ಎಷ್ಟು ಸಂತೋಷ ಪಡ್ತಾನಲ್ವಾ. ಯಾವತ್ತಾದರೂ 6 ತಿಂಗಳು ಸತಾಯಿಸಿದಲ್ಲ ನೀನು ಇಷ್ಟು ಸಂತೋಷ ಕೊಡೋಕ್ಕೆ ಅಂತ ದಬಾಯಿಸ್ತಾನ? ಖಂಡಿತ ಇಲ್ಲ. ಅಗೆದು ಗೊಬ್ಬರವಿಕ್ಕಿ ನೀರೆರೆದು ತೋಟಿಗನು ಜಗಿವ ಮುಳ್ಳಿರಿತಗಳ ಸೈರಿಸೆ ಗುಲಾಬಿ. ನಗುವುದೊಂದರೆ ನಿಮಿಷ ನಗಲು ಬಾಳ್ ಮುಗಿಯುವುದು ಮುಗುಳು ದುಡಿತಕ್ಕೆ ತಣಿಸೋ ಮಂಕುತಿಮ್ಮ. ಗುಲಾಬಿಯ ಹೂವನ್ನು ತಗೊಂಡು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ನೋಡಿ. ಅಗೆದು ಗೊಬ್ಬರವಿಕ್ಕಿ ನೀರೆರೆದು ತೋಟಿಗನು ಜಗಿವ ಮುಳ್ಳಿರಿತಗಳ ಸೈರಿಸೆ ಗುಲಾಬಿ. ಮುಳ್ಳು ಚುಚ್ಚಿರೆ ಚುಚ್ಚಿಕೊಂಡು ಗುಲಾಬಿ ಏನು ಮಾಡುತ್ತೆ? ನಗುವುದೊಂದರೆ ನಿಮಿಷ ನಗಲು ಬಾಳ್ ಮುಗಿಯುವುದು ಮುಗುಳು ದುಡಿತಕ್ಕೆ ತಣಿಸೋ ಮಂಕುತಿಮ್ಮ. ಗುಲಾಬಿ ಅರಳಿತು ಅಂದರೆ ಅದು ನಕ್ಕಿತು ಅಂತ ಅರ್ಥ. ಅದು ನಕ್ಕಿತು ಅಂದರೆ ಅದರ ಬಾಳು ಮುಗಿದೋಯ್ತು. ನಗ್ತಾ ನಗ್ತಾ ತನ್ನ ಬಾಳಿನ ಅವಸಾನವನ್ನು ಕಾಣುತ್ತಲ್ಲ. ಆಫ್ಟರ್ ಆಲ್ ಒಂದು ಗುಲಾಬಿ ಹೂವು ಅರ್ಧ ದಿವಸ ಆಯುಷ್ಯ, ಅರ್ಧ ದಿವಸ ಆಯುಷ್ಯದಲ್ಲಿ ಏನೆಲ್ಲ ಸಾಧನೆ ಮಾಡುತ್ತೆ. ಒಂದು ಹೂವಿನ ಯೋಗ್ಯತೆ ನಮಗಿದೆಯಾ? ಒಬ್ಬ ಮನುಷ್ಯ ಹೋಗಿ ಹೂವಿನ ಹತ್ರ ಕೇಳಿದ್ನಂತೆ, ಆಗ ತಾನೇ ಅರಳಿತ್ತು. ಅರಳಿದ ತಕ್ಷಣ ಕೇಳ್ದ, ನೋಡು ನಿನಗೆ ಅರ್ಧ ದಿವಸ ಆಯುಷ್ಯ ಭಗವಂತ ಕೊಟ್ಟಿದ್ದಾನೆ, ಏನೊಂದು ಬದುಕು ನಿಂದು. ನಮಗೆ ನೋಡು 100 ವರ್ಷ ಆಯುಷ್ಯ ಕೊಟ್ಟಾನೆ. ಎಂಥ ಬದುಕು ನಮ್ಮದು. ಮನುಷ್ಯರು ನಾವು 100 ವರ್ಷ ಬದುಕ್ತಾ ಇದ್ದೀವಿ. ಆಗ ಅರಳುತ್ತಾ ಅರಳುತ್ತಾನೆ ಗುಲಾಬಿ ಕೇಳ್ತಂತೆ, ಅಪ್ಪ ಹೌದಪ್ಪ, ನನಗೆ ಅರ್ಧ ದಿವಸ ಆಯುಷ್ಯ ಕೊಟ್ಟಿದ್ದಾನೆ, ನನಗೆ ಆ ಬಗ್ಗೆ ಬೇಸರ ಇಲ್ಲ. ಭಗವಂತ ಅರ್ಧ ದಿವಸ ಆಯುಷ್ಯ ಕೊಟ್ಟ ಅಂತ ಭಗವಂತ ತೃಪ್ತಿ ಪಡಬೇಕು. ಆ ರೀತಿಯಾಗಿ ಬದುಕಿ ನನ್ನ ಅರ್ಧ ದಿವಸದ ಆಯುಷ್ಯವನ್ನು ಸವಿಸಿಬಿಡ್ತೇನೆ. ನಾನೊಂದೆರಡು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಏನು ನೀನು ಪ್ರಶ್ನೆ ಕೇಳೋದು? ಅಲ್ಲ ಕೇಳ್ತೀನಿ, ಉತ್ತರ ಕೊಡೋಕ್ಕಾಗತ್ತಾ ನೋಡು, ನೀ ಮನುಷ್ಯ ಅಲ್ವಾ, ಹಾಗಾಗಿ ಕೇಳು ಅಂದ. ಸರಿ, ನಾನು ಹುಟ್ಟಿದ ತಕ್ಷಣ, ಅರುಣೋದಯ ಆದ ತಕ್ಷಣ, ಸೂರ್ಯನ ಕೋಮಲವಾದ ಕಿರಣಗಳ ಸ್ಪರ್ಶ ಆದ ತಕ್ಷಣ ನಗ್ತೀನಿ, ಅರಳ್ತೀನಲ್ಲ, ನಗ್ತೀನಿ. ಹುಟ್ಟಿದ ತಕ್ಷಣ ನಾನು ನಗಕ್ಕೆ ಶುರು ಮಾಡ್ತೀನಿ. ನೀನು ಉತ್ತರ ಇಲ್ಲ, ಅಳೋದು ಹುಟ್ಟಿದ ತಕ್ಷಣ. ಯಾಕೆಂದರೆ ನಿನಗೆ ಆಯುಷ್ಯ ಜಾಸ್ತಿ ಅಲ್ಲ, 10 2 ವರ್ಷ 4 ವರ್ಷ ಸಾಯಿಸ್ತೀಯ. ನನಗೆ ಹತ್ಕೊಂಡು ಬದುಕಕ್ಕೆ, ಅಥವಾ ಎದ್ದು ಕೂತ್ರೆ ನೋಡಿ ಚಿಕ್ಕ ಮಗು ಅಳುತ್ತೆ, ಮಗ್ಲಾಗುತ್ತೆ, ಅವತ್ತೊಂದು ಪಾಯಸ ಮಾಡಿ ಹಾಕ್ತಾರೆ. ಆಮೇಲೆ ಕೂತ್ಕೊಳ್ಳುತ್ತೆ, ಅವತ್ತೊಂದು ಪಾಯಸ ಮಾಡಿ ಹಾಕ್ತಾರೆ. ಒಂದು ಹೆಜ್ಜೆ ನಿಂತ್ಕೊಳ್ಳುತ್ತೆ, ಅವತ್ತೊಂದು ಪಾಯಸ. ಒಂದು ಹೆಜ್ಜೆ ನಡೆತು, ಅವತ್ತು ಸಂಭ್ರಮವೋ ಸಂಭ್ರಮ. ಏನು ಸಂಭ್ರಮ? ಹಸು ಕರು ಹಾಕಿದರೆ ದ ಫಸ್ಟ್ ಡೇ ಇಟ್ ಸೆಲ್ಫ್ ಓಡ್ಕೊಂಡು ಹೋಗುತ್ತಲ್ಲ. ಯಾಕೆಂದ್ರೆ ಅದಕ್ಕೆ ಆಯುಷ್ಯ ಜಾಸ್ತಿ ಇಲ್ಲ. ನಮಗೆ ಆಯುಷ್ಯ ಜಾಸ್ತಿ ಇಲ್ಲ. ನರಳಿ ಕೂತ್ಕೊಂಡು ಹೆಜ್ಜೆ ಹೆಜ್ಜೆ ಮಾಡಿ ನಡೆಯ ಕಲ್ತಕಬಾರ. ಇವತ್ತು 20 ವರ್ಷಕ್ಕೂ ಸರಿಯಾಗಿ ನಡೆಯಲ್ಲ ಜನ, ಎಡು ಬೀಳ್ತಾ ಇರ್ತಾರೆ. ಈಗ ಬಿಡಿ, ಆಮೇಲೆ 50 ವರ್ಷಕ್ಕೂ ಎಡು ಬೀಳೋರಿದ್ದಾರೆ. ಈಗ ಎಡು ಬೀಳ್ತಾನೇ ಇದ್ದಾರೆ ಜನ. ಆಯುಷ್ಯ ಅಷ್ಟೆಲ್ಲ ಚೆನ್ನಾಗಿದೆಯಲ್ಲ, ಏನು ಬಂತು? ನಾನು ಹುಟ್ಟಿದ ತಕ್ಷಣ ನಗುತ್ತೇನೆ, ನೀನು ಅಳ್ತೀಯಲ್ವಾ? ಸರಿ, ಹುಟ್ಟಿದ ತಕ್ಷಣ ದೂರದಿಂದ ಎಲ್ಲಿಂದಲೋ ದುಂಬಿ ಬಂದು ನನ್ನ ಒಳಗಿರುವ ಮಕರಂದವನ್ನು ಹೀರ್ಕೊಂಡು ಅದು ಬದುಕುತ್ತೆ. ಅಂದರೆ ಹುಟ್ಟಿದ ತಕ್ಷಣ ನಾನು ದಾನ ಮಾಡ್ತೀನಿ. ನೀನು ಏನು ದಾನ? 1 2 ಅಷ್ಟೇ, ಮತ್ತೇನು ದಾನ ಮಾಡೋಕ್ಕಾಗಲ್ಲ ಅವನ ಹತ್ರ. ಇವನಿಗೆ ಸ್ವಲ್ಪ ತಲೆ ಬಿಸಿ ಆಯ್ತಂತೆ. ಅರೆ, ಹೂವಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ ನನಗೆ ಅಂತ. ಸೀದಾ ಬರ್ತೀನಿ ಅಂತ ಹೇಳಿದೆ. ಇಲ್ಲ ನಿಲ್ಲು, ಇನ್ನೊಂದು ಪ್ರಶ್ನೆ ಇದೆ, ಇನ್ನೂ 1 2 ಪ್ರಶ್ನೆ ಇದ್ದಾವೆ, ಪೂರ್ತಿ ಕೇಳ್ಕೊಂಡು ಹೋಗು. ಉತ್ತರ ಕೊಡೋಕ್ಕಾಗಲಿಲ್ವಲ್ಲ ನಿನಗೆ? ಸರಿ, ಹುಟ್ಟಿದ ತಕ್ಷಣ ನಾನು ಇರುವ ಪರಿಸರವನ್ನು ಸುಗಂಧಿತಗೊಳಿಸ್ತೇನೆ, ಸುವಾಸಿತಗೊಳಿಸ್ತೇನೆ. ನಾನಿರುವ ಪರಿಸರವನ್ನು ಚಂದಗೊಳಿಸ್ತೇನೆ, ಜೊತೆಗೆ ಸುಗಂಧ ಎಲ್ಲ ಕಡೆ ಹರಡಬೇಕು. ಹಾಗೆ ಮಾಡಿ ಹೂವಿನ ಪರಿಸ್ಥಿತಿ ಏನಾಗಿ, ಹೂವು ಅರಳಿತು ಅಂದರೆ ಸುಗಂಧ ಹರಡಿಬಿಡುತ್ತಲ್ವಾ? ಅಲ್ಲಿ ಕೊಳಕು ವಾಸನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹೂವನ್ನು ನೋಡೋಕ್ಕಾಗಿ ಎಷ್ಟು ಚಂದದಲ್ಲೂ ಸುವಾಸನೆಯಲ್ಲೂ ಕೂಡ ಅದು ಸಾಧನೆ ಮಾಡುತ್ತೆ. ನೀನು ಹುಟ್ಟಿದ ತಕ್ಷಣ ಸುಗಂಧ ಅಲ್ಲ, ದುರ್ಗಂಧ. ಅಮ್ಮ ಕಾಲು ಕ್ಲೀನ್ ಮಾಡಿದರೆ ಏನೋ ಅಲ್ಲ ಹೋಗ್ಬೋದಷ್ಟೇ, ಇಲ್ಲದ ದುರ್ಗಂಧ. ಏನು ಚಂದ ನಾನು ನೋಡು, ಹುಟ್ಟಿದ ಎಷ್ಟು ಚಂದ. ನಾನು ಎಷ್ಟು ಜನ ಇಷ್ಟಪಡ್ತಾರೆ ನನ್ನ. ಆಮೇಲೆ ಇನ್ನೊಂದು ಕೊನೆಯ ಪ್ರಶ್ನೆ ಕೇಳ್ತೀನಿ. ನಾನು ಸಾಯುವಾಗಲೂ ಕೂಡ ನಗ್ತಾನೇ ಬಿದ್ದೋಗ್ತೀನಿ. ನೀನು ಹುಟ್ಟುವಾಗ ಗಲಾಟೆ, ಬದುಕುವಾಗಲೂ ಗಲಾಟೆ,
ಸಾಯಾಗ್ಲೂ ಗೋಳು, ಅಯ್ಯೋ ಹೋಯ್ತಲ್ಲ ನಂದಾಸ್ತಿ, ಅಯ್ಯೋ ಹೋಯ್ತಲ್ಲಪ್ಪ, ಈ ದೇಹವೇ ಹೋಗ್ತಾ ಇದೆ, ಆಸ್ತಿ ಬಗ್ಗೆ ಚಿಂತೆ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡಿರ್ತಾನೆ. ಆದ್ರಿಂದ ನಾವು ಈ ಆಸ್ತಿ ಇಸ್ತಿ ಯಾವುದೂ ನಮಗೆ ಜೊತೆಗೆ ಬರಲ್ಲ. ನಾವು ಮಾಡಿದ ಒಳ್ಳೆಯ ಕೆಲಸ ನಾವು ಜಗತ್ತಿಗೆ ಹೆಚ್ಚೆಚ್ಚು ಕೊಟ್ಟಷ್ಟಕ್ಕೂ ಕೂಡ ಅದು ಶಾಶ್ವತವಾಗಿ ಉಳಿಯುತ್ತೆ. ಆ ಮೂಲಕ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಯಾರು ಬರಲಿ ಬರದೇ ಇರಲಿ ಶುರು ಮಾಡಿಬಿಡ್ತೀನಿ. ಆದ್ರಿಂದ ಅಲ್ಲಿಯವರೆಗೆ ನಿಮಗೆ ಅಭಿವಂದನೆಗಳು, ನಮಸ್ಕಾರಗಳು.